ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹೇಡಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ. ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ್ದು ಕೊಡುವ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿಕೊಂಡು ಬಂದ್ರಲ್ಲ. ಹಂಗ ಶಂಕರಪ್ಪ ಒಂದು ದಿನ ಸಮೇತ ನಾನು ಮಾಡಿದೆ ನಾನು ನೀಡಿದೆ ಅನ್ನಲಿಲ್ಲ. ನನ್ನದು ಅಂತಕ್ಕಂಥದ್ದು ಏನೂ ಇಲ್ಲ, ಎಲ್ಲಾದ ಬಾಲಲೀಲ ಮಹಂತ ಸ್ವಾಮಿಗಳದಂತ ತಿಳ್ಕೊಂಡು ಭಾಳ ಖುಷಿಯಿಂದ ಎಲ್ಲರನ್ನ ಕರ್ಕೊಂಡು ಬಂದ ಕಲ್ಲಿನ ಮಠವನ್ನು ಕಟ್ಟಿ ಗುರುವನ್ನು ಮಠದೊಳಗೆ ಕರ್ಕೊಂಡು ಹೋಗಿ ಕುಂದಿರಿಸಿ ಭಕ್ತಿಯಿಂದ ನಡ್ಕೊಂಡ್ರು ಮುಳುಗುಂದದ ಭಕ್ತರೆಲ್ಲ ಅಂತ ಬರ್ತದ. ಏನ್ರಿ ಅದು ಭಕ್ತಿ? ಹಂಗಿರ್ಬೇಕಂತ. ಹೀಗೆ ಇರುವಂಥ ಸಮಯದೊಳಗ ಏನು ಮುಳುಗುಂದದೊಳಗ ಎಲ್ಲರ ಮನೆಯೊಳಗ ಎಲ್ಲರ ಮನದೊಳಗ ಬಾಲಲೀಲ ಮಹಾಂತ ಸ್ವಾಮಿ ದೊಡ್ಡ ಪವಾಡ ಪುರುಷನೇ ಆದ. ಹಿಂಗಿರುವಂಥ ಸಮಯದೊಳಗ ಉತ್ತರ ಕನ್ನಡ ಜಿಲ್ಲೆ ಸಿರಸಿ ತಾಲೂಕಿನೊಳಗೆ ಬನವಾಸಿ ಅಂತ ಒಂದು ಗ್ರಾಮ ಬರ್ತದ. ಅಲ್ಲಿ ನಿಮಗೆ ಗೊತ್ತಿರಬೇಕು, ಒಳ್ಳೆ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಮಧುಕೇಶ್ವರ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ತಿರುಗಿಕೊಂಡು ಅಡ್ಡಾಡಿ ಬಂದವರಿಗೆ ಗೊತ್ತಾಗ್ತದೆ. ನಾನು ಭಾಳ ಕಡೆ ಹೇಳ್ತಿರ್ತೇನೆ, ಯಾರು ಪುರಾಣ ಕೇಳಿರ್ತಾರಲ್ಲ ಒಂದು ಸಲ ಅಲ್ಲಿಗೆ ಹೋಗಿ ಬರ್ಬೇಕಂತ. ಹೋಗಿ ಬರ್ರಿ, ಹೆಂಡ್ತಿನ ಕರ್ಕೊಂಡೋಗ್ರಿ, ಮಕ್ಕಳು ಕರ್ಕೊಂಡೋಗ್ರಿ, ವಯಸ್ಸಾದ ತಂದೆ ತಾಯಿನ ಮೊದಲು ಕರ್ಕೊಂಡೋಗ್ರಿ. ಹೆಂಡತಿ ಮಕ್ಕಳು ಇನ್ನೂ ಗಟ್ಟಿಗಿರ್ತಾರೆ, ಆ ಮಾತು ಬೇರೆ. ವಯಸ್ಸಾದ ತಂದೆ ತಾಯಿಗಳನ್ನು ಕರ್ಕೊಂಡು ಹೋಗಿ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬಂದರೆ ನಿಮ್ಮ ಬದುಕು ಹೆಂಗಿರ್ತದಂದ್ರೆ ಸಾಕ್ಷಾತ್ ಶಿವನೇ ನಿಮ್ಮ ಮನೆಗೆ ಬಂದು ನೆಲೆಸಿರ್ತಾನಂತ. ತಂದೆ ತಾಯಿಗೆ ಯಾವ ಮಗ ಖುಷಿ ಪಡಿಸ್ತಾನಲ್ಲ ಅಂಥವ್ರ ಜೊತೆಗೆ ತಂದೆ ತಾಯಿ ಜೊತೆಗೇನೆ ಶಿವನಿಂದ ಬಂದಿರ್ತಾರಂತ. ಕರ್ಕೊಂಡೋಗ್ರಿ, ಏನೈತಿ ಜೀವನದಾಗ? ಹೊಲ ಬರಲಿಲ್ಲ, ಮನೆ ಬರಲಿಲ್ಲ, ಆಸ್ತಿ ಬರಲಿಲ್ಲ, ಏನು ಬರಲಿಲ್ಲ. ಬರುವಾಗ ಯಾವುದು ಬರ್ತದಂದರೆ ವಾರ್ತಿ ಕೀರ್ತಿ ಎಂಬ ಎರಡು ಸತ್ತ ಮೇಲೆ ಬರುವವಯ್ಯ ಅಂತ. ಏನು ಬದುಕಿದರೆ ಪುಣ್ಯಾತ್ಮ ಅನ್ನಂಗ ನಮ್ಮ ಬದುಕು ಆಗಬೇಕಂತ. ಯಾಕಾರ ಅದೇನ ಮಾರಾಯ ಅನ್ನಂಗ ನಮ್ಮದು ಆಗಬಾರ್ದಂತ. ಹಂಗೆ ಎಲ್ಲ ತೀರ್ಥಕ್ಷೇತ್ರಗಳು ಹೆಂಗೆ ಬರ್ತಾವಲ್ಲ ಹಂಗೆ ಏನು ಬನವಾಸಿ ಮಧುಕೇಶ್ವರನ ಒಂದು ಸನ್ನಿಧಾನದೊಳಗೆ ಇಬ್ಬರು ಗಂಡ ಹೆಂಡ್ತಿದ್ರು. ಭಾಳ ಬಡತನದ ಪರಿಸ್ಥಿತಿ. ಒಂದು ಹೊತ್ತು ಊಟ ಮಾಡಿದ್ರಂದ್ರೆ ಮತ್ತೊಂದು ಹೊತ್ತಿಗಿರಲಿಲ್ಲ. ಆದ್ರೆ ಅವ್ರಿಗೆ ಬಡತನ ಐತೆ ಅಂತ ತಿಳ್ಕೊಂಡು ಚಿಂತೆ ಇದ್ದಿಲ್ಲ, ತ್ರಾಸ ಐತಂತ ಚಿಂತೆ ಇದ್ದಿಲ್ಲ, ಸಂತಾನ ಭಾಗ್ಯ ಆಗಿಲ್ಲಲ್ಲ ಅಂತ ಚಿಂತೆ ಇತ್ತು. ಇವತ್ತು ಎಷ್ಟೋ ಜನಗಳಿಗೆ ಒಂದು ಕೊಟ್ಟರು ಒಂದು ಕಸ್ಕೊಂಡಿರ್ತಾನೆ ಭಗವಂತ. ಮದುವೆ ಆಗಿ ಭಾಳ ವರ್ಷ ಆಗಿತ್ತು, ಎಲ್ಲ ಕಡೆ ಹೋಗಿ ತೋರಿಸಿದ್ರು, ಸಂತಾನ ಭಾಗ್ಯ ಆಗಿರಲಿಲ್ಲ. ಸಂತಾನ ಆಗಿಲ್ಲಲ್ಲ ಅಂತ ತಿಳ್ಕೊಂಡೆ ಮನೆಯೊಳಗ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಅತ್ತೆ ಸೇರ್ತಿದ್ದಿಲ್ಲ, ಮಾವ ಸೇರ್ತಿದ್ದಿಲ್ಲ, ಗಂಡ ಮಾತ್ರ ಭಾಳ ಒಳ್ಳೆಯವನಾಗಿದ್ದ. ಒಂದು ಹೆಣ್ಣು ಏನು ಬಯಸ್ತಾಳೆ ಅಂತಂದ್ರೆ ಒಂದು ನೆನಪಿಟ್ಕೊಳ್ಬೇಕಾಗ್ತದೆ. ಮನ್ಯಾಗ ಅತ್ತೆ ಸೇರಲಿಲ್ಲ ಅಂದ್ರೆ ತಡ್ಕೊತಾಳೆ, ಮಾವ ಸೇರಲಿಲ್ಲ ಅಂದ್ರೆ ತಡ್ಕೊತಾಳೆ, ಮನೆಯಾಗಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಸೇರಲಿಲ್ಲ ಅಂದ್ರೆ ತಡ್ಕೊತಾಳೆ. ತಾಳಿ ಕಟ್ಟಿ ಕರ್ಕೊಂಡು ಬಂದು ಗಂಡ ಸೇರಲಿಲ್ಲ ಅಂತಂದ್ರೆ ಗಂಡನ ಮನೆ ಆ ಹೆಣ್ಮಗಳಿಗೆ ನರಕ ಆಗಿ ಕಾಣ್ತದ. ಅರ್ಥ ಐತ್ರೆ? ಗಣಮಗ ಆಗಿರ್ತಕ್ಕಂಥ ತಿಳ್ಕೊಳ್ಬೇಕಂತ. ಈಕೆ ನನ್ನ ಹೆಂಡತಿ ತಂದೆನ ಬಿಟ್ಟು, ತಾಯಿನ ಬಿಟ್ಟು, ಅಣ್ಣನ ಬಿಟ್ಟು, ತಮ್ಮನ ಬಿಟ್ಟು, ಅಕ್ಕನ ಬಿಟ್ಟು, ತಂಗಿನ ಬಿಟ್ಟು, ಬಂಧು ಬಳಗ ಎಲ್ಲವನ್ನು ಬಿಟ್ಟು ನನ್ನ ಮನೆ ಬೆಳಗಾಕ ಬಂದ ಹೆಂಡತಿ ಕಣ್ಣಾಗ ನೀರು ಹಾಕಿಸಬಾರ್ದು ಅಂತ ಯಾವ ತಿಳ್ಕೊತಾನ ಅವ ನಿಜವಾದ ಗಂಡ ಅಂತ. ಅವ ನಿಜವಾದ ಗಂಡ. ಇದನ್ನು ತಿಳ್ಕೊಳ್ಬೇಕು. ಹಿಂಗಿರ್ಬೇಕಂತ. ಹಿಂಗಿದ್ರು ಇವರಿಬ್ಬರು ಗಂಡ ಹೆಂಡತಿ. ಮನೆಯೊಳಗ ಅತ್ತೆ ಮಾತ್ರ ಭಾಳ ವಿರುದ್ಧವಾಗಿದ್ದು. ನೀನು ಬಂದ ಮೇಲೆ ಹೊಲ ಹೋಯ್ತು, ನೀನು ಬಂದ ಮೇಲೆ ಮನೆ ಹೋಯ್ತು, ನೀನು ಬಂದ ಮೇಲೆ ದುಡ್ಡು ಹೋಯ್ತು. ಇವು ಕೆಲವರು ಅತ್ತೆರಿಗೆ ಭ್ರಾಂತಿ ಇರ್ತದೆ. ಅತ್ತೆ ಕತ್ತೆ ಆಗಬಾರ್ದಂತ, ಹತ್ತೆ ತಾಯಿ ಆಗ್ಬೇಕಂತ. ಹೌದಲ್ರಿ? ಇವ್ರು ಕೆಲವು ಹತ್ತೆರು ಹೆಂಗಿರ್ತಾರೆ ನೋಡ್ರಿ, ಮಗಳು ಬಂದ್ರೆ ಮನೆ ಕೈಲಾಸ ಆಗ್ತದೆ, ಸೊಸಿ ಇದ್ರೆ ನರಕ ಆಗ್ತದಂತ. ಹೆಂಗದ ನೋಡಿ. ಅದೇ ಸೊಸಿನ ಮಗಳಂತ ತಿಳ್ಕೊಂಬಿಟ್ರೆ ಕೈಲಾಸ ಕಣ್ಣು ಮುಂದೆ ಕಾಣ್ತದಂತ. ಏನ್ರಿ ಅದು? ಬಾಬಾ ಮಗಳು ಬಂದ್ರೆ ಮುಗಿದೋಯ್ತು, ಸೊಸಿದು ಲೆಕ್ಕಕ್ಕೆ ಇರಂಗಿಲ್ಲ. ಆಕಿ ಮುಂದೆ ರಿಪೋರ್ಟ್ ಹೇಳ್ತಿರ್ತಾಳೆ, ಏನವ್ವ ನೀನಿದ್ದಾಗ ಬೇಯಿಸಿದ್ನವ್ವ ಮಗಳಿಗಂತಿರ್ತಾಳೆ. ಸೊಸಿ ಹಿಂಗೆ ಅಡ್ಡಾಡ್ತಿರ್ತಾಳೆ, ಕೇಳ್ತಿರ್ತದೆ ಕಿವಿಗೆ, ಏನಾಗೈತಿ ಆಕಿ, ಏನಾಗ್ಯದ? ಏನು ಹೇಳವ್ವ, ದಿನ ತೊಂಗಳು ರೊಟ್ಟಿ ತಿಂದು 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 ಅಲ್ಲೋ ಬಂದವಂತ. ಒಣಗಿದ ರೊಟ್ಟಿ ತಿಂದು ತಿಂದು ಅಲ್ಲೋ ಬಂದ. ಬಿಸಿ ರೊಟ್ಟಿ ಸುಟ್ಟುಕೊಳ್ಳಲ್ಲ ಆಕಿ. ಈಕೆ ಇನ್ನೊಂದು ಸ್ವಲ್ಪ ಬೆಂಕಿ ಹಚ್ತಾಳೆ. ಈಕೆ ನಾನು ದಿನ ಬಿಸಿ ರೊಟ್ಟಿ ಸುಟ್ಟು ಮಾಡಿ ಕೊಡ್ತೀನವ್ವ ನಮ್ಮತ್ತಿಗೆ ಅನ್ನುವಾಗ, ಅಲ್ಲ ಇಲ್ವಾ ಸಸಿಗೀಕೆ ಬಾ ಇಲ್ಲಿ. ಏನ್ರಿ ಹತ್ತಾರ ಸ್ವಲ್ಪ ಕೇಳು. ನೀ ಹೇಳಂತಾಳೆ ಮಗಳಿಗೆ. ಅಟ್ಟು ಜೀವ ಏನು ಹೇಳಿದಲ್ಲ, ನಾನು ದಿನ ನಮ್ಮ ಅತ್ತರಿಗೆ ಬಿಸಿ ರೊಟ್ಟಿ ಸುಟ್ಟು ಕೊಡ್ತೀನಿ. ಹೌದಾ? ಕೇಳು, ಸ್ವಲ್ಪ ತಿಳ್ಕ. ಎಲ್ಲೈತೆ ನೀನು ಬುದ್ಧಿ?
ಅಂತಾಳ. ಆಕೆ ಬಿಸಿದ ಸುಡ್ತಿರ್ತಾಳೆ, ಈಕಿ ಸಂಕಟ ತಿನ್ನಾಕ. ಇವತ್ತು ನೋಡಿ, ಒಂದು ಸಮಯಕ್ಕೆ ಆವು ಮುಂಗ್ಲಿ ಒಂದಾತಾವ, ಬೆಕ್ಕು ಇಲಿ ಒಂದಾತಾವ, ಅತ್ತೆ ಸಸಿ ಒಂದಾಗದಲ್ಲ. ಏನೇನೋ ಕತೆ ಗೊತ್ತಿಲ್ಲ. ಯಾವ ಮನೆಯಾಗ ಅತ್ತೆ ಸಸಿ ಒಂದಾಗ್ತಾರ ಆ ಮನೆ ಸ್ವರ್ಗದಂತೆ ಕಾಣ್ತದೆ ಅಂತ ಇದು ತಿಳ್ಕೊಳ್ಬೇಕು. ಅತ್ತೆ ಏನು ಹೇಳ್ಬೇಕು ಅದನ್ನೇ ಹೇಳ್ಬೇಕು, ಸಸಿ ಹೆಂಗಿರ್ಬೇಕು ಹಾಗೆ ಇರಬೇಕು. ಹಿರಿಯರಿದ್ದ ಮನೆ ಭಾಳ ಚಂದ ಅಂತ, ಹೌದಲ್ರಿ? ಹಿರಿಯರು ಹೆಂಗಿರಬೇಕು ಅಂತಂದ್ರೆ ಸಣ್ಣಾಕಿ ಬಂದಿರ್ತಾಳೆ, ಇವತ್ತೆಲ್ಲ ನಾಳೆ ಗೊತ್ತಾಗ್ತದೆ. ಈ ಅಮ್ಮ ಮನೆಗೆ ಬಂದಿರ್ತಾಳೆ, ಮೊದಲು ಅತ್ತೆ ಸೊಸೆಯಾಗೆ ಬಂದಿರ್ತಾಳೆ, ಈಕಿಗೂ ಅಮ್ಮಿಗೆ ಕೊಂಬ್ ಬಂದು ಕೂಡಲೇ ಹಂಗೆ, ಹೌದಲ್ಲ? ಈಕೆ ಮೊದಲು ಹಂಗೆ ಅತ್ತೆ ಕೈಯಾಗ ಅನುಭವಿಸಿರ್ತಾಳೆ. ಅನುಭವಿಸಿದಾಗ ತನಗೆ ಬಂದ ಸೊಸೆಯನ್ನು ಚೆನ್ನಾಗಿ ನೋಡ್ಕೋಬೇಕಲ್ಲ. ನಾನು ನಮ್ಮತ್ತೆ ನನ್ನ ಹೆಂಗೆ ಕಾಡಿದ್ಲಲ್ಲ, ನಾನು ಹಂಗೆ ಸೊಸೆನ ಕಾಡಬಾರ್ದು, ಸೊಸೆನ ಮಗಳಂತೆ ತಿಳ್ಕೊಳ್ಬೇಕು ಅನ್ನುವಂಥ ಜ್ಞಾನ ಅತ್ತೆಗೆ ಬರ್ಬೇಕಂತ. ಈಕೆ ಅಂತಾಳ, ಏನೆಲ್ಲ ಅಂದಳು ಇವತ್ತು ಎಷ್ಟೋ ಮನೆಯೊಳಗೆ ಹೆಂಗಾಗ್ಯಾವ ಅಂತಂದರೆ, ಸೊಸೆ ಮಾಡಿದ ಅತ್ತೆ ಉಣದಲ್ಲ, ಅತ್ತೆ ಮಾಡಿದ ಸೊಸೆ ಉಣದಲ್ಲ. ಹೆಂಗದ ನೋಡಿ, ಒಬ್ಬರ ಮೇಲೆ ಒಬ್ಬರು ಹಾಕಿ ಹೇಳ್ತಿರ್ತಾಳೆ. ಸೊಸೆ ಹೊರಗೆ ಕುಂತಿರ್ತಾಳೆ, ಹೊರಗೆ ಕುಂತಾಕಿ ಹಿಂಗೆ ಅಂತಿರ್ತಾಳೆ, ಏನು ಮಾಡ್ಲವ ಮನ್ಯಾಗ ಬೆಕ್ಕು ದಿನ ಹಾಲು ಕುಡ್ದಿದ್ದ ಅಂತಿರ್ತಾಳೆ. ಈಕೆ ನನಗ ಅಂತಾಳಂತ ಈಗ ತಿಳ್ಕೊತಾಳೆ ಅತ್ತೆ. ಈಗ ಅತ್ತೆ ಸುಮ್ಮನೆ ಕುಂದರದ, ಈ ಕಡೆ ಕತ್ತಿಗೆ ಎದುರು ಕುಂತು ಏನು ಮಾಡ್ಲವ ಮನೆ ಮುಂದೆ ನಾಯಿ ಒದರ್ತದೆ. ಇವು ಹೆಂಗದ ನಾವು, ಬೆಕ್ಕಿಗೆ ಹಾಕಿ ಹೋಲಿಕ್ಕೆ ಕೊಡ್ತಾಳೆ, ನಾಯಿಗೆ ಈಕೆ ಹೋಲಿಕ್ಕೆ ಕೊಡ್ತಾಳೆ. ಹಿಂಗಿರ್ತಾವೆ ಕೆಲವರು ಮನೆಯಾಗ. ಇಲ್ಲಿ ಇಬ್ಬರ ಗಂಡ ಹೆಂಡ್ತಿ ಭಾಳ ಚಲೋ ಇದ್ರ ಮನೆಯಾಗ ಅತ್ತೆ ಕಾಡ್ತಿದ್ಲು, ಮಕ್ಕಳಾಗಿಲ್ಲ ಅಂತ. ಅವಾಗ ಈ ಹೆಣ್ಮಗಳು ಹಿಂಗೆ ಅಂತಾಳೆ ಗಂಡಗ, ನೋಡ್ರಿ ಮದುವೆ ಹಾಗೆ 8-10 ವರ್ಷ ಆಯಿತು, ನನಗಂತೂ ಈ ದೈವದೊಳಗೆ ಈ ಜನ್ಮದೊಳಗೆ ಸಂತಾನ ಭಾಗ್ಯ ಇಲ್ಲ, ಅದಕ್ಕೆ ಕೈ ಮುಗಿದು ಬೇಡ್ಕೊತೀನಿ, ನಾನೇನು ತಪ್ಪು ಭಾವಿಸೋದಿಲ್ಲ, ಇನ್ನೊಂದು ಮದುವೆ ಆಗ್ರಿ ಅಂದ್ಲು ಹೆಂಡತಿ. ಇನ್ನೊಂದು ಮದುವೆ ಆಗ ಅಂದ್ಕೊಳ್ಳಿ ಇತ್ತಿತ್ಲ ಕುಣಿದಾಡಿ ಬಿಡ್ತಾರೆ, ಹೌದಲ್ಲ? ಇನ್ನೊಂದು ಮದುವೆ ಆಗ ಅಂದ್ರೆ ಕುಣಿದಾಡೇ ಬಿಡ್ತಾರೆ. ಆದ್ರೆ ಅವ ಹಿಂಗಂತನ, ನಿನ್ನ ನೋಡಿದ ಮೇಲೆ, ನಿನ್ನ ಜೊತೆ ಮಾತನಾಡಿದ ಮೇಲೆ, ನಿನಗೆ ತಾಳಿ ಕಟ್ಟಿದ ಮೇಲೆ, ನಿನ್ನ ಹೊರತು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಹೆಣ್ಮಕ್ಕಳೆಲ್ಲ ನನಗೆ ಅಕ್ಕ ತಂಗಿಯರಿದ್ದಂಗೆ ಅಂದ ಪುಣ್ಯಾತ್ಮ. ಅತ್ತಂದು ಎಂಥ ಗುಣ ಇರಬೇಕು. ಹಿಂಗೆ ಅಂದ ಕೂಡಲೇ ಆಕಿ ಭಾಳ ರೀತಿಯಿಂದ ಹೇಳಿದಳ, ಇವ ಅಂತಾನೆ ಮಕ್ಕಳು ಆಗಿಲ್ಲ ಅಂತೀನಿ, ಕೊರಗ ಬೇಡ, ನಿನಗೆ ನಾನು ಮಗ, ನನಗೆ ನೀನು ಮಗಳು, ಇಷ್ಟ ಇದ್ದು ಬಿಡು ಅಂತ ಸಾಕು ಅಂದ. ಎಂಥದ್ದು ಭಾವನೆ ನೋಡಿ. ಇಷ್ಟಂದು ಚಂದ ಊಟ ಮಾಡಿ ಮಲ್ಕೊಂಡ್ರು. ಅವತ್ತಿನ ದಿನ ಮಧುಕೇಶ್ವರ ಕನಸಿನೊಳಗೆ ಬಂದ. ಆ ಹೆಣ್ಮಗಳ ಕನಸಿನೊಳಗೆ ಬಂದು ಹೀಗಂತ ನೋಡವ್ವ, ಸಂತಾನ ಆಗಿಲ್ಲ ಅಂತ ಕೊರಗಬೇಡ, ಮುಂದಿನ ಸೋಮವಾರ ದಿನದಂದು ಒಬ್ಬ ಸಂತ ನನ್ನ ಸನ್ನಿಧಾನಕ್ಕೆ ಬರ್ತಾನೆ, ಆತನ ಆಶೀರ್ವಾದ ಆದರೆ ನಿನಗೆ ಸಂತಾನ ಆಗ್ತದೆ ಅಂತ ಕನಸಿನೊಳಗೆ ಬಂದು. ಒಳ್ಳೆಯ ಭಾವನೆಗಳು ಇಟ್ಕೊಂಡ್ರೆ ಕನಸು ಬೀಳ್ತಾವ. ಈಗೆಲ್ಲ ನೀವು ಕುಂತಿರಲ್ಲ, ಪುರಾಣ ಮುಗಿಸ್ಕೊಂಡು ಹೋದ ಕೂಡಲೇ ಬಾಲಲೀಲ ಮಾಂತ ಸ್ವಾಮಿ ಏನು ಪವಾಡ ಮಾಡಕತ್ತಿದ್ದ ಅಂತ ಆತನ ಧ್ಯಾನ ಮಾಡಿ ಮಲ್ಕೋರಿ, ನಾಳೆ ಬರುವಂಥ ಪವಾಡಗಳೆಲ್ಲ ನೀವೇ ಹೇಳ್ತೀರಿ ಒಳ್ಳೆ ಮನಸ್ಸಿನಿಂದ. ನಾವು ಎಲ್ಲಿರಿ ಇದು ಇಲ್ಲೇ ಸಿದ್ದಲ್ಲ, ಪುರಾಣ ಮುಗಿತಂದರೆ ಅದೊಂದು ಸ್ವಲ್ಪ ಟಿ ವಿ ನೋಡ್ತೀವಿ, ಆ ಟಿ ವಿ ಮುಗಿದ ಮೇಲೆ ಫೋನ್ ತಿಕ್ತೀವಿ ನಾವು. ಆ ಫೋನ್ ತಿಕ್ಕಿದ ಮೇಲೆ ಅಲ್ಲಿಗೆ ಮಲಗಂಗಿಲ್ಲ, ಮತ್ತು ಗಂಡನ ತಗ ಜಗಳ. ಈ ವರ್ಷ ಚಲೋ ಬೆಳೆ ಬಂತು, ಒಂದು ಸೀರಿಲ್ಲ, ಒಂದು ಬಂಗಾರ ಇಲ್ಲ, ಆ ಜಗಳ ಅವೆಲ್ಲ ಅವು ಇನ್ನು ಮತ್ತೆ ನಾಳೆ ನಾಡ್ದೆ 2 ದಿನ ಹೇಳ್ತೇನೆ, ಅದು ಮುಂದಿನ ವಿಚಾರ. ಇದಿರಲಿ, ಕನಸಿನೊಳಗೆ ಅವ ಶಿವ ಬಂದಿದ್ದಂತ. ಹಂಗೆ ಒಳ್ಳೆಯದು ನೋಡಿದರೆ, ಒಳ್ಳೆಯದು ಕೇಳಿದರೆ, ಒಳ್ಳೆಯದು ಮಾಡಿದರೆ ಒಳ್ಳೆಯ ಕನಸುಗಳು ಬೀಳ್ತಾವಂತ. ಆವಾಗಿನ ಕನಸುಗಳು ನನಸಾಗ್ತಿದ್ವಂತ, ಈಗಿನವು ಆಗಂಗಿಲ್ಲ. ಯಾಕಾಗಲ್ಲ ಅಂತಂದ್ರೆ, ಮಲಗುವಾಗ ಧಾರಾವಾಹಿ ನೋಡ್ತೀವಿ, ಮಲಗುವಾಗ ನ್ಯೂಸ್ ನೋಡ್ತೀವಿ, ಅಲ್ಲೇನಾಯಿತು, ಇಲ್ಲೇನಾಯಿತು, ಅದೇನಾಯಿತು, ಇದೇನಾಯಿತು, ಇದನ್ನೇ ನೋಡ್ತೀವಿ. ನಮ್ಮೊಳಗೆ ಏನಾಗ್ತದನಂತ ಪ್ರಜ್ಞೆ ಇರಂಗಿಲ್ಲ ನಮಗೆ. ನಮ್ಮೊಳಗೆ ಇರ್ತಕ್ಕಂಥದ್ದು ಏನೈತೆ ಅಂತ ನಾವು ಆಳಕ್ಕೆ ಇಳಿದು ತಿಳ್ಕೊಂಡಾಗ ಮಾತ್ರ ಏನೆಲ್ಲ ಸಿಗ್ತದಂತ. ನಮ್ಮೊಳಗೆ ಎಲ್ಲದ ನೆಮ್ಮದಿ, ನಮ್ಮೊಳಗದ. ನಾವೆಲ್ಲ ಹುಡುಕಾಡಕತ್ತೀವಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ತಿರುಗಾಡಕತ್ತೀವಿ. ನಮ್ಮೊಳಗಿರ್ತಕ್ಕಂಥದ್ದು ನಮಗೆ ಗುರ್ತು ಮಾಡಬೇಕು, ನಮಗೆ ಕಾಣಬೇಕು ಅಂತಂದ್ರೆ ನಮ್ಮ ಮನಸ್ಸು ಮೊದಲು ಪರಿಶುದ್ಧವಾಗಿರ್ಬೇಕಂತ. ಹಂಗೆ ಮಧುಕೇಶ್ವರನು ಕನಸಿನೊಳಗೆ ಬಂದು ಹೇಳಿದಾಗ ಆ ಹೆಣ್ಮಗಳಿಗೆ ಎಚ್ಚರ ಆಯಿತು. ಮುಂಜಾನೆ ಎದ್ದು ಕೂಡಲೇ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹಿಂಗೆ ಕನಸಿನೊಳಗೆ ಬಂದು ಮಧುಕೇಶ್ವರ ಹಿಂಗೆ ಹೇಳೇನ ಅಂದ ಕೂಡಲೇ ಅಲ್ಲಿಗೆ ಬಂದು ದಿನ ಇಬ್ಬರು ಗಂಡ ಹೆಂಡತಿ ಕಸ ಹೊಡಿತಿದ್ರು, ಬಂಡಿ ತೊಳಿತಿದ್ರು. ಸೋಮವಾರ ದಿನ ಬೆಳಿಗ್ಗೆ ಬಾಲಲೀಲ ಮಾಂತ ಸ್ವಾಮಿ ಅಲ್ಲಿಗೆ ಬಂದ. ಬನವಾಸಿ ಮಧುಕೇಶ್ವರನ ಸನ್ನಿಧಾನಕ್ಕೆ ಬಂದು ಕೂತ್ಕೊಂಡಿದ್ದ. ಇವರಿಬ್ಬರು ಗಂಡ ಹೆಂಡತಿ ಕಸ ಹೊಡೆಯೋದು ನೋಡಿ ಕರೆದ, ಯವಾ ಬಾಯವ್ವ ಅಂದ. ಇಬ್ಬರು ಗಂಡ ಹೆಂಡತಿ ಬಂದು ನಮಸ್ಕಾರ ಮಾಡಿದರು. ಮಾಡಿದಾಗ, ಯಪ್ಪ ನನಗೆ
ಆ ಮಧುಕೇಶ್ವರನು ಕನಸಿನೊಳಗೆ ಬಂದು ಹೇಳಿದ್ದ, ಇಂಥ ಮಹಾತ್ಮ ಬರ್ತಾನೆ ಅಂತ ಹೇಳಿದ್ದ. ಯಪ್ಪ ನೀನು ಬಂದಿದ್ದು ನೋಡಿ ನನಗೆ ಭಾಳ ಖುಷಿ ಆಯಿತು ಅಂದಳ ಹೆಣ್ಮಗಳು. ಬಾಲಲೀಲ ಮಹಾಂತ ಸ್ವಾಮಿ ಹಿಂಗೆ ಆಲೋಚನೆ ಮಾಡಿದ, ಅಲ್ಲವ ನಾನೇ ಬರ್ತೀನಂತ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ. ಯಪ್ಪ ನಾನು ಒಳ್ಳೆ ಮನಸ್ಸಿನಿಂದ ಮಧುಕೇಶ್ವರನ ದರ್ಶನ ಮಾಡಿಕೊಂಡು ಧ್ಯಾನ ಮಾಡಿ ಮಲಗಿದ್ದೆ, ಇಂಥತೇ ಬರ್ತಾನಂತ ತಿಳ್ಕೊಂಡು ನಿನ್ನ ರೂಪ ಪುಣ್ಯಾತ್ಮ ಕನಸಿನೊಳಗೆ ತೋರಿಸಿದ್ದ ಅಂದಳಂತ ಹೆಣ್ಮಗಳು. ಅಂದ್ರೆ ಎಂಥ ಭಕ್ತಿ ಇರಬೇಕ. ಅವಾಗ ಬಾಲಲೀಲ ಮಹಾಂತ ಸ್ವಾಮಿ ಅವರಿಗೆ ಹೇಳ್ತಾನೆ, ನೋಡವ ನೀನು ಮದುವೆ ಆಗಿ 8 ವರ್ಷ ಆಗ್ಯದ, 9 ವರ್ಷ ಆಗ್ಯದ. ಒಂದು ಮಾತು ಹೇಳ್ತೀನಿ ತಿಳ್ಕವ, ನಿನಗ 8, 9, 10, 11 ವರ್ಷಕ್ಕೆ ಮಕ್ಕಳು ಆಗೋದಿಲ್ಲ. ಒಂದು ಪಟ್ಟ ಮೀರಿದ ಮೇಲೆ ನಿನಗೆ ಮಕ್ಕಳಾಗ್ತವೆ ಅಂದ. ಒಂದು ಪಟ್ಟ ಅಂದ್ರೆ ಎಷ್ಟು ವರ್ಷ ರೀ? 12 ವರ್ಷ. 12 ವರ್ಷ ಆದಮೇಲೆ 2 ಮಕ್ಕಳು ಹುಡ್ತಾವ, ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಅವತ್ತರಿದ್ದ ಬಹಳ ಖುಷಿಯಿಂದ ನಂಬಿದಳು. ಮುಂದೆ 12 ವರ್ಷ ತಟ ಆದಮೇಲೆ ವರ್ಷಕ್ಕೊಂದರಂತೆ 2 ಮಕ್ಕಳಾದವು ಅಂತ ಬರ್ತದ. ಹಂಗೆ ಮುಳುಗುಂದದ ಬಾಲಲೀಲ ಮಹಾಂತ ಸ್ವಾಮಿ ಒಂದಲ್ಲ ಎರಡಲ್ಲ ಅನೇಕ ಮಹಿಮೆಗಳನ್ನು ತೋರುತ್ತಾ, ಅನೇಕ ಮಹಿಮೆಗಳ ತೋರಿ ಅನೇಕ ಕಡೆ ಸಂಚಾರವನ್ನು ಮಾಡುತ್ತಾ ಮುಂದೆ ಎಲ್ಲಿಗೆ ಬರ್ತಾನೆ ಅನ್ನುವಂಥ ವಿಚಾರವನ್ನು ನಾವು ನಾಳೆ ಕೇಳೋಣ ಎನ್ನುವಂಥ ವಿಚಾರದೊಂದಿಗೆ